ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ರೈತರ ಮಧ್ಯೆ ಸಂಘರ್ಷ ಏನಿದೆ ಅದೀಗ ಮತ್ತೆ ಉಲ್ಬಣಗೊಂಡಿರುವಂಥದ್ದು. ಏನು 2023ರಲ್ಲಿ ಕೇತಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 91ರಲ್ಲಿ ಇರ್ತಕ್ಕಂಥ ಸುಮಾರು 105 ಎಕರೆ ಜಮೀನಿದೆ. ಆ ಒಂದು ಜಮೀನು ಅರಣ್ಯ ಇಲಾಖೆಗೆ ಸೇರಿದೆ. ಇಲಾಖೆ ಅಧಿಕಾರಿಗಳು 2023ರಲ್ಲಿ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ರು. ಆದ್ರೀಗ ಮತ್ತದೇ ಒಂದು ಅರಣ್ಯ ಇಲಾಖೆ ತಮ್ಮ ಜಮೀನು ಅಂತ ಹೇಳ್ತಾ ಇದೆ. ಆ ಒಂದು ಜಮೀನಿಗೆ ಮತ್ತೆ ಈಗ ರೈತರು ಮರಳುವಂತಹ ಪ್ರಯತ್ನವನ್ನ ಕಳೆದ ಏಪ್ರಿಲ್ 5ರಂದು ಮಾಡಿದ್ರು. ಅಂದು ಏನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೇತಕನಹಳ್ಳಿ ಗ್ರಾಮದಲ್ಲಿ ಅವತ್ತು ಮತ್ತೆ ಒಂದು ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಏಕಾಏಕಿ ರೈತರು ಬೆಳಗ್ಗೆ 7 ಗಂಟೆಗೆ ತಮ್ಮ ಒಂದು ಟ್ರ್ಯಾಕ್ಟರ್ಗಳ ಮೂಲಕ ಅಲ್ಲಿರ್ತಕ್ಕಂಥ ಅಂದ್ರೆ ಏನು ಅರಣ್ಯ ಇಲಾಖೆ ತಮ್ಮದು ಅಂತಕ್ಕಂಥ ಒಂದು ಜಮೀನು ಅಂತ ಏನ್ ಹೇಳ್ತಾರೆ ಆ ಒಂದು ಪ್ರದೇಶಕ್ಕೆ ರೈತರು ಲಗ್ಗೆಯನ್ನು ಇಟ್ಟಿದ್ರು. ಅವತ್ತು ಟ್ರ್ಯಾಕ್ಟರ್ಗಳ ಮೂಲಕ ಒಂದು ಉಳುಮೆಯನ್ನ ಮಾಡಿದ್ರು. ಆ ಒಂದು ಉಳುಮೆ ಮಾಡತಕ್ಕಂಥ ಸಮಯದಲ್ಲಿ ರೈತರು ಹಾಗೂ ಇಲಾಖೆ ಅಧಿಕಾರಿಗಳ ಮಧ್ಯೆ ಸಾಕಷ್ಟು ಒಂದು ವಾಗ್ವಾದ ಉಂಟಾಗಿತ್ತು. ಈ ಒಂದು ನಿಟ್ಟಿನಲ್ಲಿ ಆ ಒಂದು ಸ್ಥಳದಲ್ಲಿ ಒಂದು ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಆದ್ರೆ ರೈತರು ಅರಣ್ಯ ಇಲಾಖೆಗೆ ಸೇರಿದಂತಹ ಒಂದು ಜಮೀನಿನಲ್ಲಿ ಅತಿಕ್ರಮಣ ಮಾಡಿ ಪ್ರವೇಶ ಮಾಡಿದ್ದಾರೆ. ಜೊತೆಗೆ ಅರಣ್ಯ ಇಲಾಖೆ ಸಂಪತ್ತಿಗೆ ಒಂದು ಹಾನಿಯನ್ನ ಮಾಡಿದ್ದಾರೆ ಅಂತ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸುಮಾರು 13 ರೈತರ ವಿರುದ್ಧ ಒಂದು ಪ್ರಕರಣವನ್ನ ಅರಣ್ಯ ಇಲಾಖೆ ಕಚೇರಿಯಲ್ಲಿ ಒಂದು ದಾಖಲು ಮಾಡ್ಕೊಂಡಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದು ರೈತರು ಉಳುಮೆ ಮಾಡಲಿಕ್ಕೆ ಮಾಡಿದಂತಹ ಒಂದು ಟ್ರ್ಯಾಕ್ಟರ್ ಗಳನ್ನ ವಶಕ್ಕೆ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಇದೀಗ ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ರೈತರ ಮಧ್ಯೆ ಇದೀಗ ವಾಗ್ವಾದ ಮತ್ತೆ ಘರ್ಷಣೆ ಉಂಟಾಗಿರುವಂತದ್ದು. ಏನು ನಿನ್ನೆ ಕೇತಕನಹಳ್ಳಿ ಗ್ರಾಮಕ್ಕೆ ಬೆಳಗ್ಗೆ 7 ಗಂಟೆಗೆ ಭೇಟಿ ಕೊಟ್ಟಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ಅಂದು ಯಾವೆಲ್ಲ ರೈತರು ಉಳುಮೆಗೆ ತಮ್ಮ ಟ್ರ್ಯಾಕ್ಟರ್ ಗಳನ್ನ ಬಳಸಿದ್ರು ಆ ಒಂದು ಟ್ರ್ಯಾಕ್ಟರ್ ಗಳನ್ನ ಬಲವಂತವಾಗಿ ಒಂದು ವಶಕ್ಕೆ ಪಡೆಯಲು ಮುಂದಾದ್ರು. ಈ ವೇಳೆ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಜೊತೆಗೆ ರೈತರ ಮಧ್ಯೆ ಮತ್ತೆ ಒಂದು ಸಂಘರ್ಷ ಉಂಟಾಯಿತು, ನೂಕಾಟ ತಳ್ಳಾಟ ಆಯಿತು. ಅರಣ್ಯ ಇಲಾಖೆ ಅಧಿಕಾರಿಗಳು ಏನು 2 ಟ್ರ್ಯಾಕ್ಟರ್ ಗಳನ್ನ ತಮ್ಮ ಒಂದು ವಶಕ್ಕೆ ಪಡ್ಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಒಂದು ವಾಗ್ವಾದ ಕೂಡ ಉಂಟಾಯಿತು. ಈ ನಿಟ್ಟಿನಲ್ಲಿ ಅಡ್ಡ ಬಂದಂತಹ ಕೃಷ್ಣ ಹಾಗೂ ಬೈರೆಡ್ಡಿ ಅಂತಕ್ಕಂಥ 2 ರೈತರನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿದ್ರು. ಅವರನ್ನ ಬಿಡುಗಡೆ ಮಾಡಬೇಕು, ಜೊತೆಗೆ ಟ್ರ್ಯಾಕ್ಟರ್ ಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಳ್ಬಾರ್ದು ಅಂತ ನಿಟ್ಟಿನಲ್ಲಿ ರೈತರು ಏನು ಕೇತಕನಹಳ್ಳಿ ಗ್ರಾಮದ ಒಂದು ಗೇಟ್ ಬಳಿ ಒಂದು ಪ್ರತಿಭಟನೆಯನ್ನು ಕೂಡಿದ್ರು. ಈ ಒಂದು ಪ್ರತಿಭಟನೆಯಿಂದ ಏನು ಶ್ರೀನಿವಾಸಪುರ ಹಾಗೂ ಮುಳಬಾಗಿಲು ಮಾರ್ಗದ ಏನು ರಾಜ್ಯ ಹೆದ್ದಾರಿ ಮಾರ್ಗ ಕಂಪ್ಲೀಟ್ ಆಗಿ ಬಂದಾಗಿತ್ತು. ಈ ನಿಟ್ಟಿನಲ್ಲಿ ರೈತರು ಕೂಡ ಸಾಕಷ್ಟು ಒಂದು ಪ್ರತಿರೋಧವನ್ನು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ವ್ಯಕ್ತಪಡಿಸಿದ್ರು. ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳುವ ಪ್ರಕಾರ ಸರ್ವೆ ನಂಬರ್ 91ರಲ್ಲಿ ಇರ್ತಕ್ಕಂಥ 105 ಎಕರೆ ಜಾಗ ಏನಿದೆ ಅದು ಅರಣ್ಯ ಇಲಾಖೆಗೆ ಸೇರಿದೆ. ಹಾಗಾಗಿನೇ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಹಲವಾರು ರೈತರು ಹೈಕೋರ್ಟ್ನ ಒಂದು ಮೆಟ್ಟಿಲೇರಿದ್ದಾರೆ. ಈ ಒಂದು ಪ್ರಕರಣ ಇತ್ಯರ್ಥವಾಗುವವರು ಕೂಡ ರೈತರು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿವಾದಿತ ಜಮೀನಿಗೆ ಬರಬಾರ್ದು, ಅಲ್ಲಿವರೆಗೂ ಕೂಡ ಅದು ಅರಣ್ಯ ಇಲಾಖೆಗೆ ಜಮೀನಾಗಿರುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ವಾದ ಮಾಡ್ತಾ ಇರುವಂತದ್ದು. ಆದ್ರೆ ರೈತರು ಹೇಳುವಂತ ಪ್ರಕಾರವಾಗಿ ಕಳೆದ ಒಂದು 16 ವರ್ಷಗಳ ಹಿಂದೆ ಈ ಒಂದು ಜಮೀನಿದೆ ಸರ್ಕಾರದಿಂದ ಕಾನೂನುಬದ್ಧವಾಗಿ ತಮ್ಮ ಹೆಸರಿಗೆ ಒಂದು ಮಂಜೂರಾಗಿರುವಂತಹ ಜಮೀನಾಗಿರುತ್ತೆ. ಹಾಗಾಗಿನೇ ನಮಗೆ ಅಲ್ಲಿ ಒಂದು ವ್ಯವಸಾಯವನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡಿ ಅಂತಕ್ಕಂಥ ನಿಟ್ಟಿನಲ್ಲಿ ರೈತರು ಸಹ ಒಂದು ಕಾನೂನು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆ ಒಂದು ಕಾನೂನು ಹೋರಾಟದ ಮಧ್ಯೆ ಇದೀಗ ಹೈಕೋರ್ಟ್ ಒಂದು ಸೂಚನೆ ಮೇರೆಗೆ ಕೆಲವೊಂದಿಷ್ಟು ರೈತರು ತಮ್ಮ ಒಂದು ಜಮೀನಿಗೆ ಮರಳಿಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ತಮ್ಮ ಮೇಲೆ ಒಂದು ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಾದ ಏನು ಗ್ರಾಮಸ್ಥರದಾಗಿರುತ್ತೆ. ಆದ್ರೆ ಈ ಒಂದು ನಿಟ್ಟಿನಲ್ಲಿ ಏನು ರೈತರು ಉಳುಮೆ ಮಾಡಿದ್ರು, ಆ ಒಂದು ಉಳುಮೆ ಮಾಡಿದಂತಹ ಟ್ರ್ಯಾಕ್ಟರ್ ಗಳನ್ನ ಏಕಾಏಕಿ ಅರಣ್ಯ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡ್ಕೊಳ್ಳೋಕೆ ಮುಂದಾದ್ರು. ಈ ಒಂದು ವೇಳೆಯಲ್ಲಿ ಮತ್ತೆ ಕೇತಕನಹಳ್ಳಿ ಗ್ರಾಮದ ರೈತರು ಮತ್ತೆ ಗ್ರಾಮಸ್ಥರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ಮಧ್ಯೆ ಒಂದು ವಾಗ್ವಾದ ಉಂಟಾಯಿತು, ಜೊತೆಗೆ ಘರ್ಷಣೆ ಕೂಡ ಆಯಿತು. ಆ ಒಂದು ಸ್ಥಳದಲ್ಲಿ ರೈತರು ರಸ್ತೆಯನ್ನು ತಡೆ ಮಾಡಿ ಕೆಲವೊಂದಿಷ್ಟು ಕಾಲ ಪ್ರತಿಭಟನೆ ಮಾಡಿದ್ರು. ರಸ್ತೆ ಮಧ್ಯೆ ಟೈರ್ಗೆ ಒಂದು ಬೆಂಕಿಯನ್ನು ಹಚ್ಚಿ ಕೂಡ ತಮ್ಮ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇದಾದ್ರೂ ಕೂಡ ಅಧಿಕಾರಿಗಳು 2 ಟ್ರ್ಯಾಕ್ಟರ್ ಗಳನ್ನ ವಶಕ್ಕೆ ಪಡ್ಕೊಂಡ್ರು. ಎಲ್ಲ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಶ್ರೀನಿವಾಸಪುರ ಪೊಲೀಸರು ಸಾಕಷ್ಟು ಒಂದು ಹರಸಾಹಸವನ್ನೇ ಪಡಬೇಕಾಯಿತು. ಈ ಬಗ್ಗೆ ಮಾತನಾಡಿರುವಂತಹ ಏನು ಕೇತಕನಹಳ್ಳಿ ಗ್ರಾಮಸ್ಥರಾದಂತಹ ರೈತ ನಾಗರಾಜ್ ಅವರು ಏನು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ತಮ್ಮ ಒಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ದೌರ್ಜನ್ಯವಾಗಿ ತಮ್ಮ ಮೇಲೆ ಒಂದು ದರ್ಪವನ್ನ ಪ್ರದರ್ಶನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಮತ್ತೆ ಅರಣ್ಯ ಇಲಾಖೆ ಹಾಗೂ ರೈತರ ಮಧ್ಯೆ ಸಂಘರ್ಷ ಈಗ ಮುಂದುವರೆದಿದೆ. ಇದು ಜಿಲ್ಲಾಡಳಿತಕ್ಕೂ ಕೂಡ ಸಾಕಷ್ಟು ಒಂದು ಸವಾಲು ಕೂಡ ಆಗಿದೆ. ಮತ್ತೆ ಸರ್ಕಾರದ ವಿರುದ್ಧ ಕೂಡ ಸಾಕಷ್ಟು ಒಂದು ಆಕ್ರೋಶ ಕೂಡ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಇದೀಗ ಮಧ್ಯಪ್ರವೇಶವನ್ನ ಮಾಡಿರ್ತಕ್ಕಂಥ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಅವರು ಇದೀಗೇನು DFO ಸರೀನಾ ಅವರನ್ನ ಅವ್ರ ಜೊತೆಗೆ ಒಂದು ಸಮಾಲೋಚನೆಯನ್ನು ಕೂಡ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ದೌರ್ಜನ್ಯಯುತವಾಗಿ ರೈತರ ಜಮೀನನ್ನ ತಾವು ಮುಟ್ಟುಗೋಲು ಹಾಕುವಂತ ಕೆಲಸವನ್ನು ಕೂಡ ಮಾಡಬಾರದು, ಜೊತೆಗೆ ಅರಣ್ಯ ಇಲಾಖೆಗೆ ಸೇರಿದಂತಹ ಜಮೀನನ್ನು ಕೂಡ ತಾವು ವಶಕ್ಕೆ ಪಡ್ಕೊಳ್ಳಿ. ಆದ್ರೆ ರೈತರ ಮೇಲೆ ವಿನಾಕಾರಣ ಒಂದು ದೌರ್ಜನ್ಯ ಬೇಡ, ದಬ್ಬಾಳಿಕೆ ಬೇಡ. ಕೋರ್ಟ್ ನಲ್ಲಿ ವಿಚಾರಣೆ ಆಗುವವರು ಕೂಡ ರೈತರ ಒಂದೇ ಒಂದು ಎಕರೆ ಜಮೀನನ್ನು ಕೂಡ ತಾವು ವಶಕ್ಕೆ ಪಡ್ಕೊಳ್ಬೇಡಿ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ರೈತರ ಒಂದು ಒತ್ತಾಯದ ಮೇರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು DFO ಸರೀನಾ ಅವರಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. 250-300 ಜನ
2 ಜಿಲ್ಲೆ ಫಾರೆಸ್ಟ್ ಕರ್ಕೊಂಡು ಬರ್ತಾರೆ. ಮನೆಗಳು ದೂರ, ಟ್ರಾಕ್ಟರ್ 3 ಟ್ರಾಕ್ಟರ್ ಇಟ್ಕೊಂಡು ನಾವು ಉಳುಮೆ ಮಾಡಿ ಆವತ್ತು ಹತ್ತಿರ ಬರಲಿಲ್ಲ. ಮಳೆಗಳು ನುಗ್ಗೆ, ಹೆಂಗಸ್ರ ಮೇಲೆ ಗಲಾಟೆಗಳು, ಅವ್ರಿಗೆ ಕೊಟ್ಟಿಲ್ಲ ಬೇಗಿನಕಾಯಿ. ಉಚ್ಚ ನ್ಯಾಯಾಲಯಕ್ಕೆ ಗೌರವ ಕೊಡಲಿಲ್ಲ ಇವರು ಅಂದರೆ ಇನ್ಯಾರು ಕೊಡ್ತಾರೆ? ನಮಗೆ ಹೈಕೋರ್ಟ್ ಆಡಿದ ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತೀವಿ. ಮೋಟ್ರ್ಗಳು ಬಿಟ್ಕೊಡ್ತೀವಿ. ಒಂದು ಬೋರ್ ಹಾಕ್ಬೇಕಂದ್ರೆ ಎಷ್ಟಾಗುತ್ತೆ ಸರ್? ರಾಧಾಕೃಷ್ಣ ಅಂತ 6 ಎಕರೆ ಕ್ಯಾಪ್ಸಿಕಮ್ ಇತ್ತು, ಸ್ಯಾಂಪಲ್ 100 ರೂಪಾಯಿ ಇತ್ತು ಕೆಜಿ, 5-6 ಕೋಟಿ ಬರ್ತಾಯಿತ್ತು. ನೈಟೇ ಬಂತು ಇಡೋಗಳಿದೆ. ಈ ಬಗ್ಗೆ ಮಾತನಾಡಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ಖಂಡಿತ ರಾಜ್ಯ ಸರ್ಕಾರ ಯಾವುದೇ ರೀತಿಯಲ್ಲೂ ಕೂಡ ಒಂದು ದಬ್ಬಾಳಿಕೆಯನ್ನ ಮಾಡೋದಿಲ್ಲ. ಆದರೆ ಅರಣ್ಯ ಇಲಾಖೆಗೆ ಸೇರಿದಂತಹ ಜಮೀನನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಳ್ಬಹುದು. ಆದ್ರೆ ರೈತರಿಗೆ ಸೇರಿದಂತಹ ಜಮೀನನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರದು ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ನನ್ನ ರೈತ ಬಂಧುಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ, ಒಂದೇ ಒಂದು ಅಡಿ ಯಾವುದೇ ರೈತರ ಜಮೀನು ಫಾರೆಸ್ಟ್ ಅವ್ರು ತಗೊಳಕ್ಕೆ ಬಿಡಲ್ಲ. ಅದೇ ಥರ ಫಾರೆಸ್ಟ್ ಜಮೀನು ಖಾಸಗಿ ಅವ್ರು ತಗೊಳಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ರೈತರ ಜಮೀನು ರೈತರ ಪರವಾಗಿ ಉಳಿತೈತೆ. ಮತ್ತು ಫಾರೆಸ್ಟ್ ಜಾಗ ಏನಿದ್ರು ಅದು ಫಾರೆಸ್ಟ್ ಇಲ್ಲ, ಅದೆಲ್ಲ DC ಹತ್ರ ಮಾತಾಡಿದ್ದೀನಿ. ಈಗ ಯಾವುದೇ ನಾನು ಹೇಳಿದ್ನಲ್ಲ, ನಾವು ಯಾವತ್ತೂ ರೈತರ ಪರ ಇರುವಂಥ ಸರ್ಕಾರ. ನಾವು ರೈತರು ದೇಶದ ಬೆನ್ನೆಲುಬು ಅಂತ ಹೇಳಿ ಬರೀ ಬೇರೆ ಪಕ್ಷದವ್ರ ಥರ ಮಾತಲ್ಲಿ ಹೇಳಿ ಮತ್ತು ಕೃತಿಲಿ ಬೇರೆ ಮಾಡೋರಲ್ಲ. ಕೃತಿಲಿ ನಾವು ಅದನ್ನೇ ಮಾಡೋದು. ನಿಜವಾಗ್ಲೂ ಏನು ಪೇಪರ್ಸ್ ಇದೆ, ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿರೋದ್ರಿ. ಅಂಬೇಡ್ಕರ್ ಅವರ ಜನ್ಮದಿನ ಇವತ್ತು ಸುಳ್ಳು ಹೇಳೋಕ್ಕೆ ಬರೋಲ್ಲ. ಯಾರೇ ಆಗಲಿ, ಆಫೀಸರ್ಸು ಸುಳ್ಳು ಹೇಳೋಕ್ಕೆ ಬರೋಲ್ಲ, ನಾವು ಸುಳ್ಳು ಹೇಳೋಕ್ಕೆ ಬರೋಲ್ಲ. ರೈತರ ಜಮೀನಾಗೆ ಉಳಿತೈತೆ. ಫಾರೆಸ್ಟ್ ಜಮೀನವ್ರು ಆದರೆ ಅದು ತಗೊಂಡು ನಮ್ದು. ಈಗ ಕೇತಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 91ರಲ್ಲಿರ್ತಕ್ಕಂಥ ಸುಮಾರು 105 ಎಕರೆ ಜಮೀನು ವಿಚಾರವಾಗಿ ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಕೇತಗಾನಹಳ್ಳಿ ಗ್ರಾಮಸ್ಥರು ಮತ್ತು ರೈತರ ಮಧ್ಯೆ ಇದೀಗ ಮುಂದುವರೆದಿರುವಂಥದ್ದು. ಇದೀಗ ಮಧ್ಯಪ್ರವೇಶವನ್ನ ಮಾಡಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಅವರು ಖುದ್ದು ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ತಾವು ಒಂದು ದೌರ್ಜನ್ಯವನ್ನ ರೈತರ ಮೇಲೆ ಮಾಡಬೇಡಿ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಸೂಚನೆ ಕೊಟ್ಟಿರುವಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ.